ಯಾರೋ ಇಸಿದ್ ಮಾಡ್ಯಾರ ಅವ್ರಿಗೆ ತುಂಬ ನಮಸ್ಕಾರ. ಕಾಲ್ ಬರ್ತಾನ ಎಲ್ಲರಿಗೂ ನಮಸ್ಕಾರ ರೀ. ಯಾಕೆ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮೊಂದು ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಹೇಗಿದ್ದೀರಾ? ನಾನಂತೂ ನಿಮ್ಮ ಒಂದು ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನೀವೆಲ್ಲ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ತುಂಬ ನನ್ನ ಜೀವನದಲ್ಲಿ ಇದೊಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು. ಏನಪ್ಪ ಸ್ಪೆಷಲ್ ವೀಡಿಯೋ ಅಂದರೆ ಆ್ಯಕ್ಚುಲಿ ಬಂತು ತುಂಬ ಜನ ನೈಟ್ ಮಾರ್ನಿಂಗ್ 12 ಗಂಟೆಯಿಂದಲೇ ಮೆಸೇಜ್ ಮೇಲೆ ಮೆಸೇಜು, ತುಂಬ ಜನ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿರ್ಬೋದು, ಫ್ರೆಂಡ್ ಸರ್ಕಲಲ್ಲಿ ಕೂಡ ತುಂಬ ಜನ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾಯಿದ್ದಾರೆ. ಏನಪ್ಪ ಅಂದರೆ ಬೇಕಾದ್ರೆ ನೀವೇ ಗೆಸ್ಟ್ ಮಾಡಿ. ಆ್ಯಕ್ಚುಲಿ ಬಂತು ಇದು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಇವತ್ತು ಎಷ್ಟು ಕೇರ್ ಮಾಡ್ತಾಯಿದ್ದಾರೆ ಅಂದರೆ ಈ ನಿಮ್ಮ ಪ್ರೀತಿಗೆ ಯಾವತ್ತಾದರೂ ನಾನು ಜೀವನ ಪೂರ್ತಿ ನನ್ನ ಜೀವನ ಇರೋರಿಗೂ ಪ್ರತಿಯೊಬ್ಬ ಚಿರಋಣಿ ಆಗಿರ್ತೀನಿ. ಯಾಕಂದರೆ ಇವತ್ತು ನನ್ನೊಂದು ಜೀವನದಲ್ಲಿ ಸ್ಪೆಷಲ್ ಡೇ. ಅದೇನಪ್ಪ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ಮುಟ್ಟು ಎಲ್ಲ ಪ್ರತಿಯೊಬ್ಬರು ಕೂಡ ಗೊತ್ತಾಗಿತ್ತು, ನೀವೆಲ್ಲರೂ ಕೂಡ ಗೆಸ್ಟ್ ಮಾಡಿರ್ತೀರ. ಆ್ಯಕ್ಚುಲಿ ಏನಪ್ಪ ಅಂದರೆ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮುಟ್ಟು ನಮ್ಮ ತಾಯಿ ಹತ್ರ ಹೋಗ್ತೀನಿ, ನಮ್ಮ ತಾಯಿ ಆಶೀರ್ವಾದ ಪಡ್ಕೊತೀನಿ. ಅವರಿಗೆ ಕಾಲು ಬಿದ್ದು ಅವರ ಒಂದು ಆಶೀರ್ವಾದ ಪಡ್ಕೊಂಡು ನಾನು ನಿಮಗೆ ಅವ್ರಿಗೆ ಬಾಯಲ್ಲೇ ಕೇಳೋಣ, ಅವ್ರ ಬಾಯಲ್ಲೇ ಹೇಳಿಸ್ತೀನಿ ಏನಿದೆ ಇವತ್ತು. ನೋಡೋಣ ಯಾವ ರೀತಿ ನಮ್ಮ ತಾಯಿ ಗೆಸ್ಟ್ ಮಾಡ್ತಾರಾ ಇಲ್ಲ ಅವರು, ನೋಡೋಣ. ಈಗ ನಮ್ಮ ತಾಯಿ ಹತ್ರ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಮಾಮವರ ವೈಫ್ ಅವ್ರ ಹತ್ರ ಬರೋಣ, ಕೇಳೋಣ. ನಮ್ಮ ಕಡೆ ಎಲ್ಲ ಗೊಂಜಾಲ್ ರೊಟ್ಟಿ ನೋಡಿ. ಅಮ್ಮವರೇ ಅವರು ಪೇಸ್ ತೋರಿಸ್ತಾ ಇಲ್ಲ. ಇವತ್ತೇನು ಸ್ಪೆಷಲ್ ಡೇ ಗೊತ್ತಿದೆಯಾ ನಿಮಗೆ? ಹೇಳ್ರಿಯಪ್ಪ. ಹೇಳಿ. ಅವ್ರಿಗೇನು ಗೊತ್ತಿದೆ? ಅವ್ರಿಗೆ ಗೊತ್ತಿಲ್ಲ ಬಿಡಿ. ಈಗ ಹೋಗಿ ನಮ್ಮ ತಾಯಿ ಹತ್ರ ಕೇಳೋಣ. ನಮ್ಮ ತಾಯಿ ಹತ್ರ ಕೇಳೋಣ ಅಂದ್ರಲ್ಲಿ ತುಂಬ ಜನ ಕೂತಿದ್ದಾರೆ. ಇದರಲ್ಲಿ ಓಕೆ ಕೇಳಿ ಬರ್ತೀನಿ. ನಮ್ಮ ತಾಯಿ ಹತ್ರ ಡೈರೆಕ್ಟಾಗಿ ಹೋಗೋಣ. ಈಗ ಧೈರ್ಯ ಮಾಡಿ ಹೋಗಿ ಬಿಡೋಣ. ಸ್ಪೆಷಲ್ ಹೇಳಿ ಕೊಡ್ರ ಗಪ್ಪ. ಅದಕ್ಕೆ ಅನ್ಸುತ್ತೆ ಕ್ಯಾಮ್ರಾ ನೋಡಿ ಅನ್ಸುತ್ತೆ ಗಪ್ ಅದು ಕಾಲು ಬರ್ತಾನೆ. ಇವತ್ತೇನು ಸ್ಪೆಷಲ್ ಐತು ಹೇಳ? ಅದಕ್ಕೆ ಐತಿ ಹೇಳ, ಮಾತಾಡ ಕಡೆ ಹೇಳ. ಹೇಳ ಇವತ್ತೇನು ಸ್ಪೆಷಲ್ ಐತಿ ಹೇಳ. ಹೇಳ ಇವತ್ತೇನು ಸ್ಪೆಷಲ್ ಐತಿ ಹೇಳ. ಗೆಸ್ಟ್ ಬೇಡ ಹೇಗಪ್ಪ ಅಂಜಬೇಡ ಬೇ. ಏನೈತಿ ಹೇಳ. ಹೇಳ ಇವತ್ತೇನು ಸ್ಪೆಷಲ್ ಅಂದ್ರೆ ಏನೈತಿ ಇವತ್ತು ನೋಡಿ. ಅವರೇ ನನ್ನ ಭೂಮಿ ಮೇಲೆ ತಂದಿದ್ದಾರೆ ಇವತ್ತು, ಅದು ಬಟ್ ಅವ್ರಿಗೆ ಗೊತ್ತಿಲ್ಲ ಏನೈತಿ. ಗೊತ್ತಿಲ್ಲ ಸರ್. ಬರ್ಡೇ ಐತಿ ಹೇಳ. ಎಲ್ಲರೂ ವಿಷಯ ಮಾಡ್ಯಾರ, ಬರ್ತಾರೆ ವಿಷಯ ಮಾಡ್ಯಾರ. ಹೇಳ ಅವ್ರಿಗೆ ಹೇಳ ಟ್ಯಾಂಕ್ ಯು ಹೇಳ ಅವ್ರಿಗೆ ಎಲ್ಲರಿಗೆ ಹೇಳ. ಹೇಳ ಅದಕ್ಕೆ ಹೌದ್ರ ಅಂದ್ಬೇಡ ಹೇಳ. ಕ್ಯಾನ್ಸ್ಬೇಡ ಹೇಳ. ಹೇಳ ಹೇಳ ಹುಟ್ಟುಹಬ್ಬದ ಅರ್ಧಕ್ಕೆ ಅವ್ರಿಗೆಲ್ಲರಿಗೆ ವಿಷಯ ಮಾಡ್ಯಾರ. ನನಗೆ ಎಲ್ಲರಿಗೆ ಅವ್ರಿಗೆ ಅಂತ ರಿಪ್ಲೈ ಮಾಡ. ಥ್ಯಾಂಕ್ ಯು ಸೊ ಮಚ್. ಅಲ್ಲ ಅವ್ರಿಗೆ ಎಲ್ಲರೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ನಿಮ್ಗೆ ವಿಷಯ ಮಾಡಿದ್ ಬರ್ತಾರೆ ಎಲ್ಲರೂ. ಥ್ಯಾಂಕ್ ಯು ಹೇಳ. ಹೇಳ ಅಣ್ಣ ಅದಕ್ಕೇನಾಗೋದು ನಡೀತೈತಿ ಹೇಳ. ಕ್ಯಾಮ್ರಾ ಐತಿ ನಡಿ ಹೇಳ. ಹೇಳ ದೊಡ್ಡ ಇರಿ ಬತ್ತಾ ಹೇಳ. ನೋಡ ಹೇಳ. ಇವತ್ತು ನೋಡಿ ಅವರು ಎಷ್ಟು ದೊಡ್ಡವ್ರು ಮಾಡಿದ್ದಾರೆ, ಹುಟ್ಟಿಸಿದ್ದಾರೆ ಅವರೇ. ಇವತ್ತು ಅವ್ರಿಗೆ ಗೊತ್ತಿಲ್ಲ. ಇರಲಿ ಹೇಳು. ಇವತ್ತು ಬರ್ತಡೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ಅವ್ರಿಗೆಲ್ಲ ರಿಪ್ಲೈ ಮಾಡಬೇಕು ಹೇಳ. ಯಾರೆಲ್ಲ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ. ಹೇಳ ಅದಕ್ಕೆ ಹೇಳ ಹೇಳ್ತಾರಿಲ್ಲ ಹೇಳ. ಅದಕ್ಕೇನಾಗುತ್ತೆ ಹೇಳ. ಯಾರೆಲ್ಲ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ. ಅದಕ್ಕೇನಾಗುತ್ತೆ ಹೇಳ. ಯಾರೋ ಇಸಿದ್ ಮಾಡ್ಯಾರ ಅವ್ರಿಗೆ ತುಂಬ ನಮಸ್ಕಾರ. ಅವ್ರು ಅನ್ಸ್ತಿದ್ರೆ ಮೊಬೈಲ್ ನೋಡಿ. ಇರಲಿ ಇವ್ರನ್ನ ಮಾಯಿ ನೋಡಿ. ಇವತ್ತು ಮಾಯಿ ಆಯ್ತು ಇಡುವ ಬಾ. ಇರ್ಲಿ ಬಾ ಮಾತಾಡ. ಹಾಂ ಹೇಳ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳ್ಯಾರು. ಥ್ಯಾಂಕ್ ಯು ಸೊ ಮಚ್ ಹೇಳ. ಹುಟ್ಟುಹಬ್ಬದ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಲ್ಲ. ಎಲ್ಲರಿಗೂ ನಮಸ್ಕಾರ ರೀ. ಇರ್ಲಿ ಬಿಡಿ ಅವ್ರು ಅಲ್ಲಿ ಜನ ಹಂಗೆ
ಇವ್ರು ನೋಡಿ, ಇವ್ರನ್ನ ಮತ್ತೆ ಓಡ್ತಿದ್ದಾರೆ, ಕ್ಯಾಮ್ರಾ ಅಂದ ತಕ್ಷಣ ಓಡ್ತಿದ್ದಾರೆ. ಇರಲಿ, ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ನಮ್ಮ ಒಂದು ಬರ್ತಡೇಗೆ ವಿಶ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ನಮ್ಮ ತಾಯಿ ಅವ್ರಿಗೆ ನೆನಪಿಲ್ಲ, ಹೆಂಗೆ ಇರುತ್ತೆ ಹೇಳಿ ಪಾಪ, ಪ್ರತಿದಿನ ಕೆಲಸ ಅದು ಇದು ಬ್ಯುಸಿಯಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ವಿಶ್ ಮಾಡಿದಾರೆ ಬರ್ತಡೇ ಇವತ್ತು, ನನಗೆ ಇವತ್ತು ಹುಟ್ಟಿ 23 ವರ್ಷ ಸತತ ಕಾಲ ಆಯಿತು. ತುಂಬ ಖುಷಿ ಆಯಿತು, ಯಾಕಂದರೆ ನನಗೆ ನೆನಪಿಲ್ಲ, ಅದ್ರ ಬಿಟ್ಟು ವಿಶ್ ಮಾಡಿದಾರಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕು, ನನಗೇನು ದೇವರೇ ಗೊತ್ತಿಲ್ಲ. ವಿಶ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಮೆಸೇಜ್ ಮೇಲೆ ಮೆಸೇಜ್, ವಾಟ್ಸಪ್ನಲ್ಲೇ ಆಗಿರ್ಬೋದು, ತುಂಬ ಜನ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ನಿಮಗೆಲ್ಲರೂ ಕೂಡ ಸ್ಟೇಟಸ್ ನಾನು ಯಾವತ್ತೂ ಕಾರಣಕ್ಕೂ ಸ್ಟೇಟಸ್ ಹಾಕಲ್ಲ, ಆದರೂ ಕೂಡ ಪ್ರತಿಯೊಬ್ಬರು ಕೂಡ ವಿಷಯ ಮಾಡಿದಂಥ ಪ್ರತಿಯೊಬ್ಬ ಕರ್ನಾಟಕ ಫ್ಯಾಮಿಲೀಸ್ ಆಗಿರೋದು ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ನಮ್ಮ ತಾಯಿ ಏನು ಮಾತಾಡಿದಾರೆ ಅಂತ ನೀವು ತಿಳ್ಕೊಕೋಬೇಡಿ, ಹಂಗೇನಿಲ್ಲ. ಅವರು ಕ್ಯಾಮ್ರಾ ಅಂದ್ರೆ ಭಯ ಅನ್ಸುತ್ತಾರೆ. ಅವರು ಕ್ಯಾಮ್ರಾ ಅಂದರೆ ಅಂಜೋದು ಸ್ವಲ್ಪ, ಹಳ್ಳಿ ಕಡೆ ಎಲ್ಲ ಹಿಂಗೆ ಅಲ್ಲ, ಸ್ವಲ್ಪ ಕ್ಯಾಮ್ರಾ ಅಂದರೆ ಅಂಜೋದು, ಮೈ ಮೇಲೆ ಡ್ರೆಸ್ ಅದು ಇದು ತುಂಬ ಇದನ್ನ ಭಯ ಪಡ್ತಾರೆ. ಅದ್ರ ಬಿಟ್ಟು ಪ್ರತಿಯೊಬ್ಬರು ಕೂಡ, ಇಡೀ ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನನಗೆ ಬರ್ತಡೇ ವಿಶ್ ಮಾಡಿದ್ರೆ, ಬರ್ತಡೇ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿಯಿಂದ ಇಲ್ಲಿ ಒಂದಿನ. ಯಾಕಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ನೆನಪಿರುತ್ತೆ, ಆದ್ರೆ ಬಟ್ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇವತ್ತು ಬರ್ತಡೇ ವಿಷಯ ನೀವು ನೆನ್ಪಿಟ್ಕೊಂಡ್ರೆ, ಒಬ್ಬ ಬರ್ತಡೇ ಡೇಟ್ ನೆನ್ಪಿಟ್ಕೊಂಡು ನನಗೆ ವಿಷಯ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಅದ್ರ ಜೊತೆಗೆ ನಮ್ಮ ಇಡೀ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸರ್ಕಲಲ್ಲಿ ಎಲ್ಲರಿಗೆ ನನ್ನ ಇಡೀ ಜೀವನ ಪೂರ್ತಿ ನಿಮಗೆಲ್ಲರೂ ಕೂಡ ಚಿರಋಣಿ ಆಗಿರ್ತೀನಿ ಅಂತ. ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕಂಟ್ರಿ ಫ್ಯಾಮಿಲೀಸ್ ಎಲ್ಲರೂ ಕೂಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮ್ಮ ತಾಯಿ ಇವತ್ತು ಇದ್ರು. ಮತ್ತು ನೀವು ಅನ್ಬೋದು ಬ್ರದರ್ ಬರ್ತಡೇ ವಿಶ್ವ ಇದೆ, ಬರ್ತಡೇ ಇದೆ, ಏನು ಸೆಲೆಬ್ರೇಷನ್ ಜೋರು ಅಂತ ನೀವು ಕೇಳ್ಬೋದು, ಪಾರ್ಟಿ ಗೀಟಿ ಆ ರೀತಿ ಏನಿಲ್ಲ, ಅಷ್ಟು ದೊಡ್ಡವನು ಅಲ್ಲ, ಪಾರ್ಟಿ ಮಾಡೋದಿಲ್ಲ, ಅದೇನಿಲ್ಲ. ಎಲ್ಲಾದರೂ ಫ್ರೆಂಡ್ ಸರ್ಕಲಲ್ಲಿ ಜಸ್ಟ್ ಒಂದು ಕೇಕ್ ಕಟ್ ಮಾಡ್ಬೋದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದರ ಬಟ್ ಈ ರೀತಿ ಬರ್ತಡೇ ವಿಷಯ ಅದು ಇದು. ಮತ್ತು ತುಂಬ ಜನ ಕೂಡ ಅನ್ಬೋದು ಬ್ರದರ್ ಏನಾದರೂ ನೀವು ಮಾಡ್ಬೋದಲ್ಲ ಬರ್ತಡೇ ವಿಷಯ ಸ್ಪೆಷಲಾಗಿ ನೀವು ಏನಾದರೂ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಅದ್ರ ಬಟ್ ಇವಾಗ ಮಾಡಲ್ಲ, 100K ರೀಚ್ ಆದಾಗ ಒಂದು ಮಾಡ್ತೀನಿ. ಅದು ಏನಂತ ನಾನು ನಿಮಗೆ ಹೇಳಲ್ಲ, ನೀವೇ ಗೆಸ್ಟ್ ಮಾಡ್ತಾರೆ ಅಂತ. ಇವತ್ತು ನಾನು ಮುಗಿಸ್ತೀನಿ. ಇವತ್ತು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟ್ರಿ ಫ್ಯಾಮಿಲೀಸ್ ಎಲ್ಲರೂ ಕೂಡ ಮತ್ತೊಮ್ಮೆಲ್ಲ ನಮ್ಮ ಇಡೀ ಪ್ರೀತಿಯ ಕರ್ನಾಟಕ ಜನ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೊ ಮಚ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್.